ವೈದ್ಯರು ನಮ್ಮ ಸಮಾಜದಲ್ಲಿ ಬಹಳ ಗೌರವ ಹೊಂದಿದ್ದಾರೆ, ಏಕೆಂದರೆ ಅವರು ಜೀವ ಉಳಿಸುವ ವೃತ್ತಿ ಮಾಡುತ್ತಾರೆ. ಆದರೆ ಇತ್ತೀಚೆಗೆ ವೈದ್ಯ ವೃತ್ತಿ ಬಡವರನ್ನು ಸುಲಿಗೆ ಮಾಡುವ ವೃತ್ತಿಯಾಗಿ ಬದಲಾಗಿದೆ. ಆದರೆ ಈಗಲೂ ಬಹಳಷ್ಟು ವೈದ್ಯರು ಉಚಿತವಾಗಿ ಚಿಕಿತ್ಸೆ ನೀಡಿ ಮಾನವೀಯ ಮೌಲ್ಯಗಳ ಪ್ರತಿನಿಧಿಯಂತೆ ನಿಂತಿರುವುದನ್ನು ನಾವು ಕಾಣಬಹುದು. ಅಂತಹವರಿಗೆ ಮಾರ್ಗದರ್ಶಿಯಾಗಿ ನಿಲ್ಲುವುದು ಸಂತ ಕಾಸ್ಮಸ್ ಹಾಗೂ ಡೇಮಿಯನ್ ಅವರ ಬದುಕು. ಹಾಗಿದ್ದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ. ಇವರ ಜನ್ಮ ಎಲ್ಲಿ, ಯಾವಾಗ ಆಯಿತು, ಅವರ ಆರಂಭಿಕ ಜೀವನ ಹೇಗಿತ್ತು ಎಂಬಿತ್ಯಾದಿ ಯಾವುದೇ ಪ್ರಶ್ನೆಗಳಿಗೂ ನಿಖರವಾದ ಉತ್ತರವಿಲ್ಲ. ಹಾಗಿದ್ದರೂ ಅವರ ಜೀವನ ಚರಿತ್ರೆಯನ್ನು ಡೊಮಿನಿಕನ್ ಸಭೆಯ ಯಾಜಕರಾದ ಜಾಕೋಬಸ್ ಡಿ ಒರಾಜಿನ್ ಎನ್ನುವವರು ದಿ ಗೋಲ್ಡನ್ ಲೆಜೆಂಡ್ ಎಂಬ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಆ ಪುಸ್ತಕವು ಹೇಳುವ ಪ್ರಕಾರ ಸಂತ ಕಾಸ್ಮಸ್ ಮತ್ತು ಡೇಮಿಯನ್ ಅರಬಿಯಾ ಭಾಗದಲ್ಲಿ 284ರಿಂದ 306 ನಡುವಿನ ಕಾಲಘಟ್ಟದಲ್ಲಿ ಬದುಕಿದ್ದರು ಎನ್ನುವುದು ತಿಳಿದು ಬರುತ್ತದೆ. ಇವರಿಬ್ಬರು ಅವಳಿ ಸಹೋದರರಾಗಿದ್ದು ವೈದ್ಯರಾಗಿದ್ದರು ಮತ್ತು ಸದಾ ಎಲ್ಲರಿಗೂ ಉಚಿತ ಆರೈಕೆ ಮಾಡಿ ಅವರನ್ನು ಗುಣಪಡಿಸುತ್ತಿದ್ದರು ಎನ್ನುವುದು ಈ ಪುಸ್ತಕದಲ್ಲಿ ಉಲ್ಲೇಖವಾಗಿದೆ. ಇವರ ಸೇವಾ ಗುಣ ಬಹಳ ಜನಪ್ರಿಯವಾಗಿದ್ದು ಈ ಕಾರಣದಿಂದಲೇ ಅವರು ಅಪಾರ ಗೌರವಕ್ಕೆ ಪಾತ್ರರಾಗಿದ್ದರು. ಹೀಗಾಗಿಯೇ ಜನ ಇವರಿಬ್ಬರನ್ನು ಬಿಡಿಗಾಸಿಲ್ಲದವರು ಎಂದು ಕರೆಯುತ್ತಿದ್ದರು. ಇವರ ಪ್ರಭಾವಕ್ಕೆ ಒಳಗಾದ ಹಲವಾರು ಜನರು ಕ್ರೈಸ್ತ ವಿಶ್ವಾಸವನ್ನು ಸ್ವೀಕರಿಸಿದರು. ಇವರ ಕೀರ್ತಿ ಅರೇಬಿಯಾವನ್ನು ದಾಟಿ ದೂರದ ರೋಮ್ ನಗರದ ತನಕ ತಲುಪಿತು. ಆದರೆ ಇದರೊಟ್ಟಿಗೆ ಅವರಿಬ್ಬರು ಕ್ರೈಸ್ತರು ಎನ್ನುವ ಸಂಗತಿ ಸಹ ಜಗಜ್ಜಾಹೀರಾಯಿತು. ಆ ವೇಳೆ ಅಧಿಕಾರದಲ್ಲಿದ್ದ ಚಕ್ರವರ್ತಿ ಡಯೋಕ್ಲೇಷಿಯನ್ ಕ್ರೈಸ್ತ ವಿರೋಧಿ ಮನಸ್ಥಿತಿ ಉಳ್ಳವನಾಗಿದ್ದ. ಹೀಗಾಗಿ ಆ ಇಬ್ಬರೂ ಸಹೋದರರನ್ನು ಬಂಧಿಸಿದ ಹಾಗೂ ಅವರಿಗೆ ಕ್ರೈಸ್ತ ವಿಶ್ವಾಸದಿಂದ ವಿಮುಖರಾಗಲು ಹೇಳಿದ. ಆದರೆ ರಾಜನ ಮಾತಿಗೆ ಈ ಸಹೋದರರು ಕಿವಿಗೊಡದೇ ಇದ್ದಿದ್ದರಿಂದ ಅವರಿಗೆ ಮರಣದಂಡನೆಯನ್ನು ನೀಡಿದ. ರಾಜನ ಆದೇಶದಂತೆ ಅವರಿಬ್ಬರನ್ನು ರೋಮನ್ ಸೈನಿಕರು ಬಹಳಷ್ಟು ಹಿಂಸಿಸಿ ಸಮುದ್ರಕ್ಕೆ ಎಸೆದರು. ಆದರೆ ಈ ವೇಳೆ ಅವರ ನೆರವಿಗೆ ಬಂದ ದೇವದೂತರು ಅವರಿಬ್ಬರಿಗೂ ಯಾವುದೇ ರೀತಿಯ ಅಪಾಯ ಆಗದಂತೆ ರಕ್ಷಿಸಿದರು. ಇದನ್ನು ಕಂಡು ಚಕಿತರಾದ ರೋಮನ್ ಸೈನಿಕರು ಕಾಸ್ಮಸ್ ಹಾಗೂ ಡೇಮಿಯನ್ ಇಬ್ಬರನ್ನು ಜೀವಂತವಾಗಿ ಸುಟ್ಟು ಹಾಕಲು ನೋಡಿದರು. ಆಗಲೂ ಅವರಿಗೆ ಯಾವುದೇ ಅಪಾಯವಾಗಲಿಲ್ಲ. ಇದರಿಂದ ಕೋಪಗೊಂಡ ಸೈನಿಕರು ಅವರನ್ನು ಕಲ್ಲು ಹೊಡೆದು ಸಾಯಿಸಲು ನೋಡಿದರು. ಆದರೆ ಅದೂ ಕೂಡ ವಿಫಲವಾಯಿತು. ಕೊನೆಗೆ ಅವರಿಗೆ ಬಾಣಗಳನ್ನು ಹೊಡೆದು ಸಾಯಿಸಲು ಯತ್ನಿಸಿದರು. ಆಗಲೂ ಅವರಿಗೆ ಯಾವುದೇ ತೊಂದರೆಯಾಗಲಿಲ್ಲ. ಅದರ ಬಳಿಕ ಅವರನ್ನು ಶಿಲುಬೆಗೇರಿಸಲಾಯಿತಾದರೂ ಅಲ್ಲಿಯೂ ಅವರನ್ನು ದೇವರು ಕಾಪಾಡಿದರು. ಇದನ್ನೆಲ್ಲ ಕಂಡು ಹತಾಶರಾಗಿದ್ದ ರೋಮನ್ ಸೈನಿಕರು ಕೊನೆಯ ಪ್ರಯತ್ನ ಎಂಬಂತೆ ಕಾಸ್ಮಸ್ ಹಾಗೂ ಡೇಮಿಯನ್ ಅವರ ಕತ್ತು ಕಡಿದರು. ಆ ಮೂಲಕ ಈ ಇಬ್ಬರೂ ಸಹೋದರರು ಕ್ರೈಸ್ತ ವಿಶ್ವಾಸಕ್ಕಾಗಿ ತಮ್ಮ ಜೀವ ನೀಡಿದರು. ಈ ಘಟನೆ ಆದದ್ದು ಕ್ರಿಸ್ತ ಶಕ 306ರಲ್ಲಿ ಎಂದು ನಂಬಲಾಗಿದೆ. ಭೌತಿಕವಾಗಿ ಅವರು ಮರಣಿಸಿದರೂ ತಮ್ಮ ಪವಾಡಗಳ ಮೂಲಕ ಜನರ ಬಹಳಷ್ಟು ನೋವುಗಳನ್ನು ಅವರಿಬ್ಬರು ನಿವಾರಿಸಲು ಆರಂಭ ಮಾಡಿದರು. ಅನೇಕ ರೋಗಿಗಳನ್ನು ಇವರು ಗುಣಪಡಿಸಿದರು. ಅವರ ಮರಣಾನಂತರ ಮಾಡಲಾದ ಪವಾಡಗಳಲ್ಲಿ ವ್ಯಕ್ತಿಯೊಬ್ಬನ ಕೊಳೆತ ಕಾಲನ್ನು ಗುಣಪಡಿಸಿದ್ದು ಹೆಚ್ಚು ಜನಪ್ರಿಯವಾಗಿದೆ. ಒಂದು ಕಾಲು ಕೊಳೆತ ಜಸ್ಟೀನಿಯನ್ ಎಂಬ ವ್ಯಕ್ತಿಯೊಬ್ಬ ತನ್ನನ್ನು ಗುಣಪಡಿಸುವಂತೆ ಬೇಡಿಕೊಳ್ಳುತ್ತಾ ಹಾಗೆಯೇ ಮಲಗಿದ. ಆದರೆ ಆ ವ್ಯಕ್ತಿ ಎಚ್ಚರಗೊಂಡು ನೋಡಿದಾಗ ಆತನ ಕಾಲು ಸ್ವಸ್ಥಗೊಂಡಿದ್ದು ಕಂಡನು ಮತ್ತು
ಯಾವುದೇ ತೊಂದರೆ ಇಲ್ಲದೆ ನಡೆದಾಡಿದನು. ಅವರಿಬ್ಬರಿಂದ ಉಂಟಾದ ಪವಾಡಗಳು ಇಡೀ ಕ್ರೈಸ್ತ ಸಮುದಾಯದ ನಡುವೆ ಹರಡಿದ ಕೆಲವೇ ಸಮಯದಲ್ಲಿ ಅವರಿಗೆ ಸಮರ್ಪಿತವಾದ ಹಲವಾರು ದೇವಾಲಯಗಳು ತಲೆ ಎತ್ತಿದವು. ಪವಿತ್ರ ಸಭೆಯು ಇವರ ಮಹೋತ್ಸವವನ್ನು ಸೆಪ್ಟೆಂಬರ್ 26ರಂದು ಆಚರಣೆ ಮಾಡುತ್ತದೆ. ಇವರನ್ನು ಪ್ಲೇಗ್ ರೋಗಿಗಳು ತಮ್ಮ ಪಾಲಿನ ಪಾಲಕ ಸಂತರೆಂದು ಸ್ವೀಕರಿಸಿದರು. ಅಲ್ಲದೆ ಇವರನ್ನು ವೈದ್ಯರ, ಅಂಧರ, ಶಸ್ತ್ರಚಿಕಿತ್ಸಕರ, ದಂತವೈದ್ಯರ, ಕ್ಷೌರಿಕರ, ಔಷಧಿ ಮಾರಾಟಗಾರರ, ಶುಶ್ರೂಷಕಿಯರ ಪಾಲಕ ಸಂತರೆಂದು ಗೌರವಿಸಲಾಗುತ್ತದೆ. ಜೊತೆಗೆ ಹರ್ನಿಯಾ ಹಾಗೂ ಸಾಂಕ್ರಾಮಿಕ ರೋಗಗಳಿಂದ ಬಳಲುವವರು ಸಂತ ಕೊಸ್ಮಸ್ ಹಾಗೂ ಡೇಮಿಯನ್ ಅವರ ನೆರವನ್ನು ಬೇಡುತ್ತಾರೆ. ಜೊತೆಗೆ ಇವರಿಬ್ಬರ ಹೆಸರುಗಳು ಸಂತರ ಮನವಿ ಮಾಲೆಯಲ್ಲಿ ಸೇರ್ಪಡೆ ಆಗಿವೆ ಹಾಗೂ ಪವಿತ್ರ ಸಭೆಯ ಪ್ರತಿಷ್ಠಾಪನಾ ಪ್ರಾರ್ಥನೆಯ ಕೊನೆಯಲ್ಲಿ ಇವರ ಹೆಸರುಗಳಿವೆ. ಇದು ಪವಿತ್ರ ಸಭೆಯು ಇವರಿಬ್ಬರನ್ನು ಎಷ್ಟು ಗೌರವಿಸುತ್ತದೆ ಎನ್ನುವುದನ್ನು ಸೂಚಿಸುತ್ತದೆ. ವೈದ್ಯರ ಸೇವೆಯನ್ನು ಗೌರವಿಸಿ ಅವರನ್ನು ಆದರದಿಂದ ಕಾಣಲು ಬೇಕಾದ ನಿರ್ಮಲ ಮನಸ್ಸನ್ನು ನೀಡುವಂತೆ ಮತ್ತು ವೈದ್ಯರು ಸದಾ ನಿಸ್ವಾರ್ಥಿಗಳಾಗಿ ರೋಗಿಗಳ ಸೇವೆ ಮಾಡಲು ಬೇಕಾದ ನಿರ್ಮಲ ಹೃದಯವನ್ನು ಅವರಿಗೆ ಕರುಣಿಸುವಂತೆ ಸಂತ ಕೊಸ್ಮಸ್ ಮತ್ತು ಡೇಮಿಯನ್ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ. ಆಮೇನ್.